ಚಿಕ್ಕೋಡಿ ಕ್ಷೇತ್ರದಲ್ಲಿ ಒಂದು ಲಿಂಗಾಯತ್ ಫ್ಯಾಕ್ಟರ್ ಒಂದು ಮೋದಿ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅನ್ನೋ ಮಾತುಗಳನ್ನ ಬಿಜೆಪಿ ತಮ್ಮ ಸ್ಟ್ರಾಟಜಿ ಹೆಂಗಿರುತ್ತೆ ನೋಡಿ, ಚಿಕ್ಕೋಡಿ ಆಗಲಿ ಬೆಳಗಾವಿ ಆಗಲಿ ಈ ಬಾರಿ ಯುವಕರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವ ಫ್ಯಾಕ್ಟ್ರಿಗಳು ವರ್ಕ್ ಆಗ್ತವೆ ಅನ್ನೋದಕ್ಕಿಂತ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ನೋಡ್ತೀವಿ. ಯಾವತ್ತಿದ್ರೂ ನಾನು ಹೇಳ್ತಾ ಇರ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಇದ್ರ ಮೇಲೆ, ಬಸವಣ್ಣವರ ತತ್ವದ ಮೇಲೆ, ಕೆನರಾ ಕಾನ್ಸ್ಟಿಟ್ಯೂನ್ಸಿ ಮರಾಠ, ಬೆಳಗಾವಿ ಕಾನ್ಸ್ಟಿಟ್ಯೂನ್ಸಿ ಲಿಂಗಾಯತರಿಗೆ, ಚಿಕ್ಕೋಡಿ ಕಾನ್ಸ್ಟಿಟ್ಯೂನ್ಸಿ ಒಬ್ಬ ST ಅವ್ರಿಗೆ. ಒಂದು ಸಾಮಾಜಿಕ ತಳಹದಿ, ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಮಾನ ಅವಕಾಶ ಅಂತ ಹೇಳಿ ಸೊ ಈ ಫ್ಯಾಕ್ಟ್ರಿ ವರ್ಕೌಟ್ ಆಗುತ್ತೆ. ಅಲ್ಲ ಮೇಡಮ್, ಎಲ್ಲೋ ಲಿಂಗಾಯತ ಮತಗಳು ವಿಭಜನೆ ಆಗೋ ಸಾಧ್ಯತೆ ಏನಾದರೂ, ಅದರಲ್ಲೂ ಕೂಡ ಶಂಭು ಕಲ್ಲೋಳ್ಕರ್ ಅಂತವರು ನಾಮಿನೇಷನ್ ಮಾಡಿರುವಂಥದ್ದು ದಲಿತ ಮತಗಳನ್ನು ನೋಡಿ, ಶಂಭು ಕಲ್ಲೋಳ್ಕರ್ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಅವ್ರು ನಮ್ಮ ಪಕ್ಷದವರೇ ಅಲ್ಲ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಒಂದು ಲಿಂಗಾಯತ್ ಫ್ಯಾಕ್ಟರ್ ಒಂದು ಮೋದಿ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅನ್ನೋ ಮಾತುಗಳನ್ನ ಬಿಜೆಪಿ ತಮ್ಮ ಸ್ಟ್ರಾಟಜಿ ಹೆಂಗಿರುತ್ತೆ ನೋಡಿ, ಚಿಕ್ಕೋಡಿ ಆಗಲಿ ಬೆಳಗಾವಿ ಆಗಲಿ ಈ ಬಾರಿ ಯುವಕರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವ ಫ್ಯಾಕ್ಟ್ರಿಗಳು ವರ್ಕ್ ಆಗ್ತವೆ ಅನ್ನೋದಕ್ಕಿಂತ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ನೋಡ್ತೀವಿ. ಯಾವತ್ತಿದ್ರೂ ನಾನು ಹೇಳ್ತಾ ಇರ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಇದ್ರ ಮೇಲೆ, ಬಸವಣ್ಣವರ ತತ್ವದ ಮೇಲೆ, ಕೆನರಾ ಕಾನ್ಸ್ಟಿಟ್ಯೂನ್ಸಿ ಮರಾಠ, ಬೆಳಗಾವಿ ಕಾನ್ಸ್ಟಿಟ್ಯೂನ್ಸಿ ಲಿಂಗಾಯತರಿಗೆ, ಚಿಕ್ಕೋಡಿ ಕಾನ್ಸ್ಟಿಟ್ಯೂನ್ಸಿ ಒಬ್ಬ ST ಅವ್ರಿಗೆ. ಒಂದು ಸಾಮಾಜಿಕ ತಳಹದಿ, ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಮಾನ ಅವಕಾಶ ಅಂತ ಹೇಳಿ ಸೊ ಈ ಫ್ಯಾಕ್ಟ್ರಿ ವರ್ಕೌಟ್ ಆಗುತ್ತೆ. ಅಲ್ಲ ಮೇಡಮ್, ಎಲ್ಲೋ ಲಿಂಗಾಯತ ಮತಗಳು ವಿಭಜನೆ ಆಗೋ ಸಾಧ್ಯತೆ ಏನಾದರೂ, ಅದರಲ್ಲೂ ಕೂಡ ಶಂಭು ಕಲ್ಲೋಳ್ಕರ್ ಅಂತವರು ನಾಮಿನೇಷನ್ ಮಾಡಿರುವಂಥದ್ದು ದಲಿತ ಮತಗಳನ್ನು ನೋಡಿ, ಶಂಭು ಕಲ್ಲೋಳ್ಕರ್ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಅವ್ರು ನಮ್ಮ ಪಕ್ಷದವರೇ ಅಲ್ಲ.